ಎಲ್ಲರಿಗೂ ನಮಸ್ತೆ ಬಂಧುಗಳೇ. ನಿಮಗೆ ಎಲ್ಲರಿಗೂ ಇರುವ ವಿಷಯನೇ ಈ ಬೀದಿ ನಾಯಿಗಳ ಹಾವಳಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ. ಈ ಬೀದಿ ನಾಯಿಗಳ ಹಾವಳಿ ಮತ್ತು ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ, ವೈದ್ಯರ ಮೇಲೆ ಈ ಬೀದಿ ನಾಯಿಗಳ ದಾಳಿ ದಿನೇ ದಿನೇ, ಇಂತಹ ಪ್ರಕರಣ ದಿನೇ ದಿನೇ ನಡೀತಾ ಇದೆ, ನಾವು ಕೇಳ್ತಾ ಇರ್ತೀವಿ. ಸೊ ಇದರ ಬಗ್ಗೆ ಇವತ್ತು ಒಳ್ಳೆಯ ಸುದ್ದಿ. ಸುಪ್ರೀಂ ಕೋರ್ಟಿಂದ ಆ ಡಿಸಿಷನ್ ಬಂದಿದೆ. ಸುಪ್ರೀಂ ಕೋರ್ಟಿಂದ ಆಕ್ರಮಣಕಾರಿ ಬೀದಿ ನಾಯಿಗಳಿಗೆ ದಯಾಮರಣಿಕ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. ಸುಪ್ರೀಂ ಕೋರ್ಟ್ ಆರ್ಡರ್ ನೀಡಿರೋದು ಸೂಕ್ಷ್ಮ ಸ್ಥಳ, ಸ್ಕೂಲ್ಸ್, ಕಾಲೇಜಸ್, ಆಸ್ಪತ್ರೆಗಳು ಮತ್ತು ಬಸ್ ನಿಲ್ದಾಣಗಳು, ರೈಲ್ವೆ ಸ್ಟೇಷನ್ ಮತ್ತು ಸೂಕ್ಷ್ಮ ಇಲ್ಲಿ ಪಬ್ಲಿಕ್ ಪ್ಲೇಸಸ್ ಇದೆ, ಅಲ್ಲೇ ಆ ಬೀದಿ ನಾಯಿಗಳಿಗೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಅವ್ರಿಗೆ ಇಂಜೆಕ್ಷನ್ ಕೊಟ್ಟು ಶಿಫ್ಟ್ ಮಾಡಿ ಅವ್ರ ಶೆಲ್ಟರ್ನಲ್ಲಿ ಇಡಬೇಕು ಮತ್ತು ಪುನಃ ಅದೇ ಪ್ಲೇಸ್ನಲ್ಲಿ ರಿಪೀಟ್ ಬಿಡಬಾರ್ದು. ಆ ಥರ ಸುಪ್ರೀಂ ಕೋರ್ಟಿಂದ ಒಳ್ಳೆಯ ಸುದ್ದಿ ಬಂದಿದೆ ನಮ್ಮ ಎಲ್ಲರಿಗೂ. ಇದು ಒಳ್ಳೆಯ ಸುದ್ದಿ, ಸಿಹಿ ಸುದ್ದಿ, ಸಂತೋಷದ ಮತ್ತು ನೆಮ್ಮದಿ ಸುದ್ದಿ. ಯಾಕಂದರೆ ಈ ಬೀದಿ ನಾಯಿಗಳಿಂದ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ದೇಶದಲ್ಲಿ ಈ ಬಹಳಷ್ಟು ಸಣ್ಣ ಮಕ್ಕಳು ಜೀವ ಕಳ್ಕೊಂಡಿದ್ದಾರೆ ಮತ್ತು ಮಹಿಳೆಯರು ಮತ್ತು ವೈದ್ಯರ ಮೇಲೆ ಇದು ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾಯಿತ್ತು. ಇಂಥ ಪ್ರಕರಣ ದಿನೇ ದಿನೇ ಹೆಚ್ಚಾಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಒಳ್ಳೆ ಡಿಸಿಷನ್ ತೊಗೊಂಡು ಅನುಮತಿ ನೀಡಿದ್ದೆ. ಈಗ ಎಲ್ಲರ ಅಧಿಕಾರಿಗಳಿಗೆ ಸೂಚನೆ ಕೂಡ ಜಾರಿಗೊಳಿಸಿದರೆ ಏನಂದರೆ, ಎಲ್ಲ ಅಧಿಕಾರಿಗಳು ಆ ಪ್ಲೇಸ್ನಲ್ಲಿ ಎಲ್ಲೆಲ್ಲಿ ಸೂಕ್ಷ್ಮ ಪ್ಲೇಸ್ ಇದೆ, ಆಸ್ಪತ್ರೆಗಳು, ಬಸ್ ನಿಲ್ದಾಣಗಳು, ರೈಲ್ವೆ ಸ್ಟೇಷನ್ ಮತ್ತು ಮಾರ್ಕೆಟ್ ಪ್ಲೇಸಸ್ ಮತ್ತು ರಿಲಿಜಿಯಸ್ ಪ್ಲೇಸಸ್ ಹತ್ರ ಎಲ್ಲಿ ಬೀದಿ ನಾಯಿಗಳು ಇದೆ ಆ ಬೀದಿ ನಾಯಿಗಳಿಗೆ ಇಂಜೆಕ್ಷನ್ ಕೊಟ್ಟು ಬೇರೆ ಥರ ಸ್ಥಳಾಂತರ ಮಾಡಿ ಅಲ್ಲಿ ಶೆಲ್ಟರ್ನಲ್ಲಿ ಇಡಬೇಕು ಮತ್ತು ಬೇರೆ ತಂದು ಮತ್ತೆ ಪುನಃ ಅದೇ ಪ್ಲೇಸ್ನಲ್ಲಿ ಇಡಬಾರ್ದು. ಸೊ ಇದು ಒಳ್ಳೆಯ ಸುದ್ದಿ. ಈ ಡಿಸಿಷನ್ನಿಂದ ನಮ್ಮ ಎಲ್ಲ ಸಣ್ಣ ಮಕ್ಕಳು, ಶಾಲೆ ಮಕ್ಕಳು, ವೈದ್ಯರು, ಮಹಿಳೆಯರು ಸುರಕ್ಷಿತವಾಗಿರ್ತಾರೆ. ಇದು ಒಳ್ಳೆಯ ಸುದ್ದಿ. ನಾವು ನಮ್ಮ ಎಲ್ಲ ಪರವಾಗಿ, ನಮ್ಮ ಎಲ್ಲ ದೇಶದ, ನಮ್ಮ ಜನರ ಮತ್ತು ರಾಜ್ಯ ಜನರಿಂದ ಪರವಾಗಿ ನಾನು ನಮ್ಮ ಸುಪ್ರೀಂ ಕೋರ್ಟ್ ಈ ಡಿಸಿಷನ್ನಿಗೆ ನಾವು ಸ್ವಾಗತಿಸ್ತೀವಿ ಮತ್ತು ಎಲ್ಲ ಕಡೆಯಿಂದ ನಾವು ಅವ್ರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೇವೆ. ನಮಸ್ಕಾರ.